ಏನ್ ಮಮ್ಮಿ ವೆರೈಟಿ ವೆರೈಟಿ ಸೊಪ್ಪು ಮತ್ತೆ ಆನಿಯನ್ನು ಎಲ್ಲ ಬೆಳೆದ್ಬಿಟ್ಟಿದ್ದೀರಾ ಮಮ್ಮಿ ನೀವು ಈ ಸಲ? ಕಣವ ಮಗ, ಈ ಸಲ ತರಕಾರಿ ಮತ್ತೆ ಸಕ್ಕತ್ತ ಬೆಳೆದಿದ್ದೀನಿ. ಕುಂಬಳಕಾಯಿ ಅಂತೆ, ಹೀರೆಕಾಯಿ ಅಂತೆ, ಸೋರೆಕಾಯಿ ಅಂತೆ, ಅಡ್ಲಕಾಯಿ ಅಂತೆ, ಹಾಗಲಕಾಯಿ ಅಂತೆ, ಸೊಪ್ಪು, ಬದನೆಕಾಯಿ ಎಲ್ಲನೂ ಬೆಳೆದಾಕ್ಬಿಟ್ಟಿದ್ದೀನಿ. ಮೂಲಂಗಿ, ಆಮೇಲೆ ಬೀನೀಸು ಎಲ್ಲನೂ ಒಕ್ಕಡನೆ ಬೆಳೆದಾಕ್ಬಿಟ್ಟಿದ್ದೀನಿ ಕಣವ ಈ ಸಲ. ಖುಷಿ ಆಗುತ್ತೆ ಮಮ್ಮಿ ನೀವು ಇದೆಲ್ಲ ಬೆಳೆದಿರೋದು ನೋಡಿದ್ರೆ. ಅಲ್ಲ ಮಮ್ಮಿ, ಆರ್ಗ್ಯಾನಿಕ್ ಆಗಿ ಬೆಳ್ಕೊಂಡು ತಿನ್ನೋದೇ ತುಂಬಾ ಇಂಪಾರ್ಟೆಂಟ್. ಬೆಂಗಳೂರಲ್ಲೆಲ್ಲ ಬರುತ್ತೆ ವೆಜಿಟೇಬಲ್ಸ್, ಅದೆಲ್ಲ ಎಲ್ಲಿನ ತರ್ತಾರೋ ಏನ್ ಕತೆನೋ, ನಮ್ಗಂತೂ ತಿನ್ನಕ್ಕೆ ಮನಸ್ಸು ಬರಲ್ಲ ಮಮ್ಮಿ. ಸ್ವಲ್ಪ ಎಲ್ಲ ತರಕಾರಿ ವೆಜಿಟೇಬಲ್ಸ್ ಎಲ್ಲ ನಂಗೂ ಕೊಡು ಮಮ್ಮಿ, ನಾನು ಬೆಂಗಳೂರಿಗೆ ತಗೊಂಡೋಗ್ತೀನಿ ಅಂತ ಕಳವ. ಎಲ್ಲ ನಮ್ಮಿ ಕಿತ್ತಿ ಅಣಿ ಮಾಡ್ತೀನಿ ತಡಕಿವಂತೆ. ಅದೆಲ್ಲ ಸರಿ, ಬರೆಯವ ತರ್ತಕೋಗೋಣ, ಬರೆಯವ ತರ್ತಕೋ ಅಂತ ಕರ್ಕೊಂಡ್ಬಂದಲ್ಲಿ. ಯಾಕವ ಏನವ ಸಮಾಚಾರ? ಯಾಕವ ಏನಾರ ತೊಂದ್ರೆನವ ನಿಮ್ಗೆ? ಹಂಗೇನಾರ ಇದ್ರೆ ಹೇಳ್ಕೊ ಮಗ, ನಾನು ಇದ್ದೀನಿ, ಎದ್ರಕಬೇಡ. ನಿಮ್ಮ ಅವ್ವ ಅಮ್ಮ ನಾನು 2 ಗಂಟೆ ಎದ್ರಕೊಳ್ಕೊಬಿಡ ಕಣ. ಏನಾರ ಇದ್ರಿ ಹೇಳು. ಏನೂ ಇಲ್ಲ ಮಮ್ಮಿ, ಅದೇ ಸ್ವಲ್ಪ ಭಾಗದ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡು ನಾನು ನಿಮ್ಮನ್ನ ಕರ್ಕೊಂಡ್ಬಂದಿದ್ದು ಮಮ್ಮಿ. ನೀವು ಡ್ಯಾಡಿಗೆ ರೆಕಮೆಂಡ್ ಮಾಡಿ ಸ್ವಲ್ಪ ಭಾಗ ಎಲ್ಲ ಕೊಡ್ಸಿ ಮಮ್ಮಿ. ಭಾಗ ಸುದ್ದಿ ಎತ್ತಿಬಿಡ ಕಣವ, ನನಗೆ ಮೈಯೆಲ್ಲ ಉರಿತದೆ. ನಿಮ್ಮ ಅಪ್ಪನ ಮಗನೇ ಇದ್ದ, ನನ್ನ ನಾಟ್ಯ ಕಿತ್ತೋದ್ ನನ್ನ ಮಗನೇ ಇದ್ದ, ಚಂಡಾಳ ನನ್ನ ಮಗನೇ ಇದ್ದ. ನಾನು ಎಂತ ಕೆಲಸ ಮಾಡ್ಬಿಟ್ಟ ಗೊತ್ತೇನವ ನನಗೆ? ನಿಮ್ಮ ಸುಳೆ ಮಗ. ಚಾಪನ್ ಮಮ್ಮಿ, ಡ್ಯಾಡಿ ನಂಗೆ ಭಾಗ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಾ? ಕೊಡಲ್ಲ ಅಂತ ಹೇಳ್ತೀರಾ ಕಣವ? 4 ಭಾಗ ಮಾಡ್ಬೇಕಂತೆ, 4 ಭಾಗವ. ವಾಯ್ ಮಮ್ಮಿ, ಯಾಕೆ 4 ಪಾರ್ಟ್ ಮಾಡ್ಬೇಕು? ನಂಗೆ ಅಣ್ಣಂಗೆ ಮಾತ್ರ ತಾನೇ ಭಾಗ ಕೊಡ್ಬೇಕು? ಇಲ್ವವ, ನನ್ನ ಸೌತಿ ಮಕ್ಳಿಬ್ರು ಗಂಡು ಮಕ್ಳು, ಅವರು ಕೊಡ್ಬೇಕಂತೆ ಭಾಗವ. ಓ ಮೈ ಗಾಡ್, ಅವ್ರಿಗೆಲ್ಲ ಕೊಟ್ರೆ ನಮ್ಗೆ ಏನ್ ಸಿಗುತ್ತೆ ಮಮ್ಮಿ? ಯಾಕೆ ಕೊಡ್ಬೇಕು ಅವ್ರಿಗೆಲ್ಲ? ಅವರೆಲ್ಲ ಬೆಂಗಳೂರು ಚೆನ್ನಾಗಿ ಓದ್ಕೊಂಡು ಇದ್ ಮಾಡ್ಕೊಂಡಿಲ್ವಾ ಅವರು? ಮತ್ತೆ ಬೆಂಗಳೂರಲ್ಲಿ ಒಂದು ಸೈಟ್ ಇತ್ತು ತಾನೇ, ಅದನ್ನ ಅವ್ರಿಗೆ ಡಿವೈಡ್ ಮಾಡಿ ಕೊಟ್ಟಿದ್ದೀರಾ ತಾನೇ ಆಲ್ರೆಡಿ ಆಫ್. ನಮ್ಗೇನು ಬೆಂಗಳೂರಲ್ಲಿ ಏನು ಕೊಟ್ಟೇ ಇಲ್ಲ. ಇವಾಗ ನೋಡಿದ್ರೆ ಊರಲ್ಲಿರೋದನ್ನ ನಮ್ಗೆ ಭಾಗ ಕೊಡ್ಬೇಕು ಅಂತಂದ್ರೆ ಹೆಂಗೆ ಮಮ್ಮಿ? ನಾನು ಅದ್ದೆ ಕಣವ, ನಾನು ಜಗಳ ಆಡೋವತ್ಗೆ ಕೊಡೋದೇ ಇಲ್ಲ ಭಾಗವ. ಕೊಡೋದೇ, ಅವ್ರಿಗೂ ಕೊಡ್ತೀನಿ ಇವ್ರಿಗೂ ಕೊಡ್ತೀನಿ, ಆದ್ರೆ ಈಸ್ಕೋ, ಇಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಜಗಳ ಆಡ್ಕೊಂಡೋದ. ಮಗನ ಮನೆಗೆ ಹೋಗಿ ಇನ್ನೂ ಬಂದಿಲ್ಲ. ನಿಮ್ಮ ಅಪ್ಪನ ಮಗನೇದ ಬರ್ಲಿ, ಅದಾವ ಹಾಕ್ತೀನಿ. ನನ್ನ ಮಗನೇ ಇದನ್ಗೆ ಎಷ್ಟು ಹೇಳಿದ್ರು ಕೇಳವಲ್ಲ ಕಣವ. ಊರಲ್ಲಿ ಜನ ಹಂಗನ್ಬಿಡ್ತಾರೆ, ಜನ ಹಿಂಗನ್ಬಿಡ್ತಾರೆ ಅಂತ ಅನ್ಕೊಂಡು ಜನದ ಮಾತು ಕೇಳ್ಕೊಂಡು ಇದ್ ಮಾಡ್ತಾವ್ರೆ ನಿಮ್ಮ ಅಪ್ಪನ ಮಗನಿದ್ದ. ಓ ಗಾಡ್, ಹೋಗಿ ಮಮ್ಮಿ, ನೀವೇನು ಈ ತರ ಮಾಡ್ತಾ ಇದ್ದೀರಾ? ಅಲ್ಲ, ನಮ್ಗೆ ಭಾಗನ ನನಗೆ ಮಾತ್ರ ಕೊಡ್ಬೇಕು ಅಂತ ನೀವು ಹೇಳ್ಬೇಕು ತಾನೇ. ನನಗೆ ಅಣ್ಣಂಗೆ ಮಾತ್ರ ಕೊಡ್ಬೇಕು, ಅವ್ರಿಗೆಲ್ಲ ಏನಕ್ಕೆ ಕೊಡ್ಬೇಕು? ನನ್ನ ಮದ್ವೆ ಟೈಮಲ್ಲಿ ಕ್ಲಿಯರ್ ಆಗಿ ಮಾತಾಡಿದ್ರಿ ತಾನೇ. ಊರಲ್ಲಿರೋ ಜಮೀನೆಲ್ಲ ನನಗೆ ಮತ್ತೆ ಅಣ್ಣಂಗೆ, ಬೆಂಗಳೂರಿರೋ ಜಮೀನೆಲ್ಲ ಅವರಿಬ್ಬರಿಗೆ ಅಂತ ಹೇಳಿ ಡಿವೈಡ್ ಆಗಿದೆ ತಾನೇ. ಮತ್ತೆ ಏನಂತೆ ಡ್ಯಾಡಿಗೆ? ನಿಮ್ ಡ್ಯಾಡಿಗೆ ಇದು ಕೊಡ್ಬೇಕಂತೆ, ಊರಲ್ಲಿರೋ ಆಸ್ತಿನವೇ 10 ಕುಂಟನಾರು ಕೊಡ್ಬೇಕು ನನ್ನ ಮಕ್ಳಿಗೆ. ಊರಲ್ಲಿ ಏನೂ ಇಲ್ಲದೆ ಇರಸಕ್ಕಾಗತ್ತೆ ಅಂತ ರಾಗ ಹೇಳ್ತಾನೆ ಕಣವ. ಅದಕ್ಕೆ ಚೆನ್ನಾಗಿ ಚೋಮರಿ ಮಾಡಿದೆ. ಮಕ್ಳು ಮಂತಕ್ಕೆ ಹೋಗೋಣ, ಇನ್ನು ಬಂದಿಲ್ಲ ಕಿತ್ತೋ ನನ್ನ ಮಗನಿಂದ. ಇನ್ನು ಡ್ಯಾಡಿಗೆ ಸರಿಯಾಗಿ ಹೇಳ್ಬೇಕು ಮಮ್ಮಿ. ಅವ್ರೇನಾದ್ರು ಬುದ್ಧಿ ಕೇಳಲಿಲ್ಲ ಅಂತಂದ್ರೆ ಸ್ವಲ್ಪ ಇಟ್ಕೊಂಡು ಓಡಿ ಮಮ್ಮಿ, ಅವ್ರಿಗೆ ಬಿಡ್ಬೇಡ ಡ್ಯಾಡಿಗೆ. ಅವ್ರು ನೋಡಿ ಹೆಂಗ್ ಮಾಡ್ತಾ ಇದಾರೆ ನನಗೆ. ಅಲ್ಲ, ನಾನೇನೋ ಪ್ಲಾನ್ ಮಾಡ್ಕೊಂಡು ಊರಲ್ಲಿರೋ ಜಮೀನು ನನಗೆ ಭಾಗ ಬಂದ್ರೆ ಅದನ್ನೆಲ್ಲ ಮಾರ್ಬಿಟ್ಟು ಸ್ವಲ್ಪ ನಾನು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಡ್ಯಾಡಿ ಈ ತರ ಮಾಡಿದ್ರೆ ಹೆಂಗಾಗುತ್ತೆ? ಕಣವ, ನಿಮ್ಮ ಅಪ್ಪನ ಮಗನ ಇದ್ದ ಅಂತವೇ ನನ್ನ ಮಾತೇ ಕೇಳವಲ್ಲ ಕಣವ. ಇವನುವೆ ನಿಮ್ಮ ಅಣ್ಣನವೇ, ಅಪ್ಪ ನೀನು ಹೆಂಗೆ ಹೇಳ್ತಂಗೆ ಕಣಪ್ಪ, ನೀನು ಹೆಂಗೆ ಹೇಳ್ತಂಗೆ ಕಣಪ್ಪ ಅಂತಾನೆ. ಮಮ್ಮಿ, ನೀನ್ ಮಾಡ್ತೀಯೋ ಎಂತ ಮಾಡ್ತೀವಿ ನಂಗಂತ ಗೊತ್ತಿಲ್ಲ. ನಂಗೇನ್ ಭಾಗ ಬರ್ಬೇಕು ಅದ್ ಭಾಗ ಬರ್ಲೇಬೇಕು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋಳೆ ಅಲ್ಲ ನಾನು. ನೋಡತ್ತ ಕಳವ, ಅದೇನಾಗ್ಬೇಕು ಆಗ್ಲಿ. ನಾನು ಅಷ್ಟು ಬಗೆಯಾಗಿ ಹೇಳಿವ್ನಿ. ಮತ್ತೆ ಹಂಗ ಫೋನ್ ಮಾಡ್ತೀನಿ, ಮಗಳು ಬಂದವಳೆ ಬಾ ಅಂತ. ನೋಡ್ತೀನಿ, ನನ್ನ ಮಗ ಇನ್ನು ಎಡಿಸಿರ್ಲು ಅಂತಾನೆ ಹಂಗೆ ಹಿಂಗೆ ಅಂತ ರಾಗ ಆಡ್ದ. ಸೋಮಾರಿ ಮಾಡಿ ಮಡಗಿವ್ನಿ ಫೋನ, ನೋಡೋಣ ಬಂದಾನೆ ಹೆಂಗ್ ಮಾಡೋಣ. ನೀನ್ ಏನಾದ್ರು ಮಾಡ್ಕೊ, ನಾನು ಇವಾಗ ಹೋಗ್ತೀನಿ, ಇನ್ನು 15 ಡೇಸ್ ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನನಗೆಲ್ಲ ಕ್ಲಿಯರ್ ಕಚ್ ಮಾಡ್ಕೊಡಿ. ಯಾಕಂದ್ರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನಾನು ಊರಲ್ಲಿರೋ ಜಮೀನ ನನ್ನ ಭಾಗ ಬಂದಿದ್ನೆಲ್ಲ ಸೇಲ್ ಮಾಡ್ಬಿಟ್ಟು ಬಿಸ್ನೆಸ್ ಮಾಡಬೇಕು ಮಮ್ಮಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಆಲ್ಸೋ. ಉಕ್ಕಂಡು ತಗೊಳವ, ಮಾಡ್ಕೊಟ್ಟನ್ನ ಕಣ. ಯಾಕೆ ಎದ್ಕೊಂಡು ಅಟ್ಲೀಸ್ಟ್ ನನಗೆ ನಿನ್ನ ಹತ್ರ ಇದೆಯಲ್ಲ ಜಾಯಿಲ್ಸ್, ಅದೆಲ್ಲ ಕೊಡಿ. ಅದನ್ನ ನನ್ನ ಬ್ಯಾಂಕಲ್ಲಿ ಪ್ಲೆಜ್ ಮಾಡಿಬಿಟ್ಟು ನಾನು ಸ್ವಲ್ಪ ಬಿಸ್ನೆಸ್ ಏನಾದ್ರು ಮಾಡ್ತೀನಿ. ಹೋಗು, ಒಡವೆ ಯಾವ ಬಿಟ್ಟಿದ್ದಾನವ ನಿಮ್ಮ ಅಪ್ಪನ ಮಗನ ಇದ್ದ. ಎಲ್ಲನೂ ಒಡವೆಗಳನ್ನವೇ ತಗೊಂಡೋಗಿ ಬ್ಯಾಂಕ್ ಮಾಡಿಕೊಂಡವ್ರೆ. ಅಯ್ಯೋ, ನಿಂದ್ಗುಡ್ಸ್ಕೊಳಕ್ಕೆ ಎಷ್ಟು ಹೇಳಿದ್ರು ಕೇಳವಲ್ಲ. ಏನು ಒಂದ್ ಜೊತೆ ವಾಲೆ ಬಿಟ್ಟು ಏನ್ಕೆ ಒಡವೆ ನಿನ್ಗೆ? ಮಗಲಿ ಚೈನ್ ಇಲ್ವೇ? ಎಲ್ಲಾರು ಹೋಗ ಬರತ್ತಕ್ಕೆ ಅಂತ ಅಂದ್ಬಿಟ್ಟು ಈ ಕತ್ತದಾರ ಚೈನ್ ಒಂದ್ ಜೊತೆ ವಾಲೆನ ಬಿಟ್ಬಿಟ್ಟು ಎಲ್ಲ ತಗೊಂಡೋಗಿ ಮಾಡ್ಬಿಟ್ಟವನೆ ಕಣವ ಒಡವೆಗಳ. ವಾಟ್ ಟೆಲಿಂಗ್ ಯು ಮಮ್ಮಿ, ವೈ ಯು ಡಿಡ್ ಲೈಕ್ ದಿಸ್? ಎಲ್ಲ ಒಡವೆನ ಯಾಕೆ ಕೊಟ್ರಿ ನೀವು? ಡ್ಯಾಡಿ ನನಗೆ ಕೊಡ್ತಾರಾ? ನೀವೆಲ್ಲ ಏನಕ್ಕೆ ಕೊಡಕ್ ಹೋದ್ರಿ ಡ್ಯಾಡಿ ಕೈಗೆ? ಮಮ್ಮಿ, ನೀವು ಡಿಡ್ ರಾಂಗ್ ಮಮ್ಮಿ. ಡ್ಯಾಡಿ ನಮಗ್ ಕೊಡ್ತಾರ ಜಾಯಿಂಟ್ಸ್ ಎಲ್ಲ, ಮತ್ತೆ ಅವರೆಲ್ಲ ಏನಕ್ಕೆ ಕೊಟ್ರಿ ನೀವು ಪ್ಲೆಡ್ಜ್ ಮಾಡ್ಕೊಳಕ್ಕೆ? ಕೊಡ್ಬಾರ್ದಿತ್ತು ಮಮ್ಮಿ ನೀವು. ಸೀತಾರಾಮಣ್ಣ ಇರ್ಲಿವ? ಸೀತಾರಾಮಣ್ಣ 2 ಎಕರೆ ಆಸ್ತಿ ಮಾರ್ಬಿಟ್ಟ. ಅದಕ್ಕೆ ಆ ಜಮೀನ ತಗೊಳಕ್ಕೆ ಒಡವೆನ ತಗೊಂಡು ಬ್ಯಾಂಕಲ್ಲಿ ಮಾಡಿದವನೆ. ಅದಕ್ಕೆ ಮಡಗಿರೋದು ಒಡವೆಗಳದನವೇ. ಓ ನೈಸ್ ಮಮ್ಮಿ,
ಮತ್ತೆ 2 ಎಕರೆ ಪರ್ಚೇಸ್ ಮಾಡೋದ ಡ್ಯಾಡಿ. ಓ ನೈಸ್ ನ್ಯೂಸ್ ಮಮ್ಮಿ. ಮತ್ತೆ ಅದು ಮೈನ್ ರೋಡ್ ಇದೆಯಲ್ಲ ಮಮ್ಮಿ, ಸೀತಾರಾಮ ಅಂಕಲ್ದು, ಅದು ತಾನೇ ಪ್ರಾಪರ್ಟಿ. ಓ ನೈಸ್ ನಂಗೆ ಅದೇ ಪ್ರಾಪರ್ಟಿ ಬೇಕು ಮಮ್ಮಿ. ಪ್ರಾಪರ್ಟಿ ನಿನ್ನ ಹೆಸರು ಮಾಡಿಸ್ಕೊಂಡ ಮಮ್ಮಿ? ಎಲ್ಲವ ನಿಮ್ಮ ಅಪ್ಪನ ಮುರುವ ಎಲ್ಲ ನನ್ನ ಹೆಸರಿಗೆ ಒಂದು ಕುಂಟೆ ಜಮೀನ ಮಾಡಿರೋದ ಕಣ. ನಮ್ಮ ಅಪ್ಪ ಮುರುವ ನನ್ನ ಹೆಸರಿಗೆ ತಗೊಂಡು ಎಲ್ಲನೂ ಅವನ ಹೆಸರಿಗೆ ಊಣಿಸ್ಕೊಂಡವನಿ. ನಿಮ್ಮ ಅಪ್ಪನ ಮಗನ ಇದ ನನ್ನ ಹೆಸರು ಮಾಡಿದ ಇದನ್ನಾರ ನನ್ನ ಸೆಕೆಂಡ್ ತಕ್ಕ ಇರ್ಲಿ ನನ್ನ ಹೆಸರಲ್ಲಿ ಅಂತಂದ್ರೆ, ಯಾಕಮ್ಮಿ ನಿನ್ನ ಹೆಸರಲ್ಲಿ ಸುಮ್ಮನಿರು, ನಾನಿದ್ದಂಗೆ ಯಾಕೆ ನಿನ್ನ ಹೆಸರಲ್ಲಿ? ನನ್ನ ಸ್ವತಂತ್ರ ಕಾಲಕ್ಕೆ ಎಲ್ಲ ನಿನಗೆ ಪೋತಿಕತೆ ಆಯ್ತವೆ. ಸುಮ್ಮನಿರು ಅಂದ್ಬಿಟ್ಟು ತನ್ನ ಹೆಸರಿಗೆ ಮಾಡ್ಕೊಂಡವನ ಎಲ್ಲಾನು ಮುರುವ. ಮಮ್ಮಿ ನೀನೇನಾದ್ರೂ ಮಾಡಿ ಆ 2 ಎಕರ್ಸ್ ನಿನ್ನ ಹೆಸರು ಮಾಡ್ಕೊ ಮಮ್ಮಿ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಹೆಂಗಿರುತ್ತೆ ಏನು ಯಾರು ಗೊತ್ತಿರುತ್ತೆ. ಅದಕ್ಕೆ ನಿಮ್ಮನ್ನ ನೋಡ್ಕೊಳ್ಳೋದೇ ಇಲ್ವೋ. ಸೊ ಅದಕ್ಕೋಸ್ಕರ ಆ 2 ಎಕರ್ಸ್ ನಿಮ್ಮ ಹೆಸರಲ್ಲಿ ಇದ್ರೆ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ ಕಣವ. ಭಾಗ ಮಾಡೋಣಾಗ ನನಗೂ ಜೀವನಾಂಶ ಬೇಕು ಅಂತ ಕೇಳ್ತೀನಿ, ಬಿಡ್ಸ್ಕೊತೀನಿ ಕಣ. ಸುಮ್ಮನೆ ಬಿಡ್ಸ್ಬಿಟ್ಟು ನಿಂಗೆ ಕೊಡ್ತೀನಿ ಕಣ. ಸೋ ಸ್ವೀಟ್ ಆಫ್ ಯು ಮಮ್ಮಿ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ನಿನ್ಗಲ್ದೆ ಯಾರಿಗೆ ಮಾಡೋದು ಸುಮ್ಮನಿರವ ಮಗಳೇ, ನಿನ್ಗೆ ಎಲ್ಲ ಆಸ್ತಿ ಮಾಡೋದು ಕಣ. ಸುಮ್ಮನಿರವ ನನ್ನ ಮಗಳೇ, ಬಂಗಾರ ಚಿನ್ನ, ಸುಮ್ಮನಿರವ. ಲಕ್ಷ್ಮವ್ವ ಇಲ್ಲಿದ್ದೆ ಮಗ? ಲಕ್ಷ್ಮಮ್ಮ ಇವ ಲಕ್ಷ್ಮಿ. ಅಪ್ಪ ಈಗ ಬಂದ ಪರಪ ಕುತ್ಕೊತಗೆ. ಬಸ್ ಸ್ಟಾಪ್ ಬರೋ, ನೀನು ಫೋನ್ ಮಾಡೋತ್ತಾ ನಿಮ್ಮ ಮಗನ ಕಳಿಸ್ತೆ ಬಸ್ ಸ್ಟಾಪ್ಗೆ. ಓ ಬಂದೆ ಕಣವ ನಡ್ಕೊಂಡು. ಇನ್ನೇನು ಅಂತ ಬರಪ್ಪ ಕುತ್ಕೋ. ಈಗ ಬೆಣ್ಣೆ ಕರೆದಿದ್ದೀನಿ, ಮಜ್ಜಿಗೆ ಕೊಡ್ತೀನಿ ಕಣ ಕುಡಿಯೋಕೆ. ಕೊಡವ ಚೂರು ಮಜ್ಜಿಗೆ ಕೊಡೋ ದಾವ್ರ ಕಣ. ಒಂಚೂರು ಕೊಡು ಮಜ್ಜಿಗೆನ ಕುಡಿತೀನಿ. ಎಲ್ಲವ ಇನ್ನು 4 ದಿನ ಮತ್ತೇನವೇ ಬಂದಿದ್ದಾರಂತಲ್ಲ? ಸರಿಯಪ್ಪ ಮಜ್ಜಿಗೆ ಹೇಳ್ತೀನಿ. ನೋಡಪ್ಪ ಮಜ್ಜಿಗೆನ ಕುಡಿ ಫಸ್ಟ್, ಮಾತಾಡೋಣ ಮೇಲೆ. ಇಲ್ಲವ ಅವನು ಸೀನಾ ಒಳಗವರೆ ಕರಿತೀನಿ ತಡಿ. ರೀ ಬಾಯ್ಲೆ ಮಾವ ಬಂದಿದೆ ಕಣ. ಇದು ಯಾವಾಗ ಬಂದೆಪ್ಪ? ಅಣ್ಣ 1 ಗಂಟೆ ಬಸ್ ಹತ್ತಿಸಿದ್ದೀನಿ ಅಂದ, ಆಲೆ ಇಲ್ಲೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀನಿ ನೀನು. ಈಗ ಬಂದೆ ಕಣ್ ಬಾರ್ಲಾ. ಅಲ್ಲಿ ಬಸ್ ಸ್ಟಾಪಲ್ಲಿ ಬಂದು ಇಳ್ದೆ. ಇದರಲ್ಲಿ ಸಿಟಿಲಿ ಆ ಕೆಂಚ ಇದ್ದ ಬಸ್ ಸ್ಟಾಪ್ ಹತ್ತವ, ಇನ್ನೊಂದು ಬಸ್ ಹತ್ತವತ್ಕ ಅವನೇ ಊರ್ಗೊತ್ತಿದ್ದೀನಿ ಬಂದಿತ್ತ ಅಂದ. ಅವನ ಗಾಡಿಲೇ ಕುತ್ಕೊಂಡ್ ಬಂದೆ ಕಣ, ಅದಕ್ಕೆ ಬೇಗ ಬಂದೆ. ಹಂಗೆ ನಾನು ಅದಕ್ಕೆ ಇನ್ನು 1 ಗಂಟೆಗೆ ಅಲ್ಲಿಗೆ ಬಂದ್ರು, ಇಲ್ಲಿ ಬರೋ ಹೊತ್ತಿಗೆ ಟೈಮ್ ಆಯ್ತದ, ಆಮೇಲೆ ಹೋಗೋಣ ಬಸ್ ಸ್ಟಾಪ್ ಅಂತಕ್ಕೆ ಅಂತ ಮನೇಲಿದ್ದೆ. ಅವನೇ ಇಲ್ಲಿ ಗಂಟ ಬಿಟ್ಕೊಟ್ಟ, ಬಂದೆ. ನಿಮ್ಮವ್ವ ನಿಮ್ಮ ತಂಗಿ ಯಾರು ಕಾಣಬಲ್ರು? ತಾಂಟಕ್ಕೋದ್ರು ಕಣಪ್ಪ ಇಬ್ರುವೆ. ಏನು ಭಾಗದ ಬಗ್ಗೆ ಏನೋ ಮಾತಾಡ್ತಾರೆ ಕಣಪ್ಪ ಇಬ್ರುವೆ. ಅವನುವೆ ತಂಗಿನೂ ಏನೋ ಕಾರುನೇನೋ ಅವನುವೆ ಏನೋ ಭಾಗಕ್ಕೆ ಇದು ಮಾಡ್ತಾರೆ ಕಣಪ್ಪ. ಹೋ ಕೆಟ್ಟ ಮುಂಡೆ. ಅಲ್ಲ ತಡಿ, 1/4 kg ಚಿನ್ನ ಕೊಟ್ಟು ಅವತ್ತೊಂದು 1/4 kg ಮುದ್ದೆ ಮಾಡಿಕೊಟ್ಟಿದ್ದೀನಿ. ಇನ್ನೂ ಭಾಗ ಕೇಳಕ್ಕೆ ಬಂದವಳ ಮುಂಡೆ. ಮಗಳು ಅಂತ ನೋಡಬಾರ್ದು ಅವಳಿಗೆ, ಅವಳು ಮಾಡಿರೋ ಇದಕ್ಕೆ. ಅವಾಗೆಲ್ಲ ಅಷ್ಟು ಅನ್ಯಾಯ ಮಾಡ್ಬಿಟ್ಲು ನಮಗೆ. ಇವಾಗ ತಿರ್ಗಾ ಬಂದವಳು ನೋಡು. ಅವನ್ನು ಲವ್ ಮಾಡಿ ಉಡೋಗಿ ಎಷ್ಟು ಬಂಗ ತುಸಿದ್ಲು ನಮ್ಮನ್ನ. ಆದರೂ ನಾನೇನೋ ಬಿಡು ಹಾಳಾಗೋಗ್ಲಿ ಅಂದ್ಬಿಟ್ಟು 1/4 kg ಚಿನ್ನ ಕೊಟ್ಟು ಬೆಂಗಳೂರು ಅರ್ಧ ಸೈಟ್ ಕೊಟ್ಟು ಮದುವೆ ಮಾಡಿ ಎಲ್ಲ ಮಾಡಿದ್ದೀನಿ. ಇನ್ನೂ ಭಾಗ ಬೇಕು ನೋಡು ಅವಳಿಗೆ. ಕಣಕಣಪ್ಪ ಏನು ಇದು ಮಾಡ್ತಾಳೆ, ಮರ್ದಾಡ್ತಾಳೆ, ಕುಂಡಾಡ್ತಾಳೆ, ಎಗರಾಡ್ತಾಳೆ. ಬಂದವಳೆ ಮಟನ್ ಸಾರು ಮಾಡಿದ್ದು ಉಂಡ್ಲು ಓಡಾಡಕ್ಕೆ ಹೋಗೋಳೆ. ನಾನು ಅದಕ್ಕೆ ಮಾತಾಡ್ಕೊಂಡೇ ಬಂದಿದ್ದೀನಿ ನಿಮ್ಮ ಅಣ್ದಿರೋನ್ಗೆ. ಎಲ್ಲ ಹೇಳಿದ್ದೀನಿ, ಹಿಂಗಾಯ್ತು ಹಿಂಗೆ ಮಾಡಿದ್ದೀನಿ ಅಂತಂದೆ. ಓ ಯಪ್ಪ ನಮ್ಗೇನೋ ಬೇಡ, ಇರೋದನ್ನೆಲ್ಲ ನಿನ್ನ ಹೆಸ್ರಿಗೆ ಸುಮ್ಮನೆ ಮಾಡ್ಬಿಡೋಗು, ನಮ್ಗೆ 1 ರೂಪಾಯಿದು ಬೇಡ ಅಂತ ಹೇಳವ್ರೆ. ಸುಮ್ಮನೆ ಎಲ್ಲನೂ ನಡಿಲ್ಲ ನಿನ್ನ ಮಗ, ನಿನ್ನ ಹೆಸ್ರಿಗೆ ಮಾಡ್ಬಿಡ್ತೀನಿ ಕಣ. ಇರೋದ್ನು ಎಲ್ಲ ಆಸ್ತೀನಿ ಹಂಗ ಅವಳ ಹೆಸ್ರಿಗೆ ಮಾಡ್ಬಿಟ್ಟಿದ್ದೀನಿ. ಚೆನ್ನಾಗಿದ್ದಾಗಲೇ ಚಂದ ಅಂತ ನಿನ್ನ ಹೆಸ್ರಿಗೆ ಮಾಡ್ಬಿಟ್ಟಿದ್ದೀನಿ ಲಕ್ಷ್ಮಮ್ಮನ ಹೆಸ್ರಿಗೆ. ಅಲ್ಲಿ ಒಂದು 20 ಕುಂಟೆ ಯಾವುದೋ ಸರ್ವೆ ನಂಬರ್ ಇದಾಗ್ಬಿಟ್ಟು ಇದಾಗಿರಲಿಲ್ಲ. ಇವಾಗೆಲ್ಲ ಕೇಸು ಕ್ಲಿಯರ್ ಆಗೋದದು. ಅದು ನನ್ನ ಹೆಸ್ರು ಕೂತದೆ. ಅದನ್ನೂ ನಿನ್ನ ಹೆಸ್ರಿಗೆ ಮಾಡ್ಬಿಡ್ತೀನಿ ನಡಿಯತ್ತಾಗೆ, ಆಗಿದ್ದಾಗೋಲಿ. ಓ ಅಣ್ಣರ್ಗೆ ಹೇಳ್ಬಿಟ್ಟು ಮಾಡ್ಯಪ್ಪ, ಅಣ್ಣರ ಮೇಲೆ ಇದು ಮಾಡೋರು ಅವರೇ ಬಂದು ಸೈನ್ ಮಾಡಿಕೊಟ್ರಲ್ಲಪ್ಪ. ನಿನ್ಗೆ ಆ ಜಮೀನೆಲ್ಲ ಲಕ್ಷ್ಮಿ ಹೆಸ್ರಿಗೆ ಮಾಡಿದಾಗ ಅವರು ಗಂಡ ಹೆಂಡ್ರು ಬಂದೆಲ್ಲ ಮಾಡಿಕೊಟ್ಟಿಲ್ವೇ? ಅಲ್ಲ ಕಣಪ್ಪ, ಎಲ್ಲನೂ ನಾನು ಒಬ್ನಂಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂತ ಕಣಪ್ಪ ನಾನು. ಕಣ್ಣವ ಎಲ್ಲಾನು ನಾವೇ ನಮ್ಮ ಹೆಸರು ಮಾಡ್ಕೊಬಿಟ್ರೆ ಅವ್ರೇನ್ ಮಾಡೋರು? ಅವ್ರಿಗೂ ಎಲ್ಲಾರು ಒಂದಿರ್ಲಿ, ಎಲ್ಲಾರು ಒಂದಿಷ್ಟೆಲ್ಲ ಬಿಟ್ಕೊಡು ಮಾವ ಇರ್ಲಿ. ಅಲ್ಲ ಕಣವ, ನಿಮಗೆ ಬೆಂಗಳೂರು ಸೈಟ್ ಕೊಡಲಿಲ್ಲ, ಅವರಿಬ್ರಿಗೂ ಒಂದು ವರ್ಷ ಸೈಟ್ ಇತ್ತು. ಇವಳಿಗೆ ಅರ್ಧ ಕೊಟ್ಟೆ, ಅವರಿಬ್ರಿಗೂ ಅರ್ಧ ಕೊಟ್ಟೆ. ನಿಮ್ಗೆ ಊರಲ್ಲಿ ಬೆಂಗಳೂರು ಸೈಟ್ ಕೊಡೋಕ್ಕಾಗಿಲ್ಲ, ಅದಕ್ಕೆ ಊರಿನ ಜಮೀನೆಲ್ಲ ನಿಮ್ಗೆ ಮಾಡ್ತಾ ಇದ್ದೀನಿ. ತಪ್ಪೇನು? ನಾನು ತವಿದ್ದಿದ್ದು 5 ಎಕರೆ ಆಸ್ತಿ. ಇವಾಗ ಕಡೆಸಲಿ 2 ಎಕರೆ ತಗೊಂಡು ಕಡೆಸಲಿ 2 ಎಕರೆಗೆ ನಾನು ದುಡ್ಡು ಕೊಟ್ಟನೆ. ಎಲ್ಲ ದುಡ್ಡು ನೀನು ಏನ್ರಿ ಅರೇಂಜ್ ಮಾಡಿದ್ರಿ. ನಾನೆಲ್ಲ ಒಂದಿಷ್ಟು ಒಡವೆಗಳಿದ್ದವನ್ನ ಕೊಟ್ಟಿದ್ದೀನಿ, ಆಡ ಮಾಡಿಕೊಂಡಿದ್ದು ಬುಡ್ಸ್ಕೊಡ್ತಿದ್ದಿ. ಎಲ್ಲ ಸರಿ ಕಣಪ್ಪ. ಈಗ 20 ಕುಂಟೆನಾರ, ಈಗ ಅದೊಂದು 20 ಕುಂಟೆ ಅದೇ, ಆಮೇಲೆ ಇಲ್ಲೊಂದು 20 ಕುಂಟೆ ಅದಲ್ಲಪ್ಪ. ಅಣ್ಣಂಗೆ ಆವಣ್ಣಂಗೆ 20 ಕುಂಟೆ, ಇವಣ್ಣಂಗೆ 20 ಕುಂಟೆ ಮಾಡಿಬಿಡು. ಇಲ್ಲಿ ಮನೆ ಮುಂದೆ ಸೈಟ್ ಅವಲ್ಲ, ಅವ್ನಿಗೊಂದು ಸೈಟ್ ಕೊಟ್ಬಿಡು. ಊರಲ್ಲಿ ಅವ್ರಿಗೂ ಒಂಚೂರು ಜಮೀನು ಇರಲಿ. ಹ್ಞೂ ಮಾವ, ನಾನೇ ಹೇಳಿದ್ದು ಹಂಗೆ ಮಾಡ್ಬಿಡಿದ. ಅಲ್ಲ ಅವ್ರಿಗೆ 20 ಕುಂಟೆ, ಇವ್ರಿಗೆ 20 ಕುಂಟೆ ಕೊಟ್ಬಿಟ್ಟು ಇದೊಂದೊಂದು ಸೈಟ್ ಕೊಟ್ಬಿಡು. ಇನ್ನಿದ್ದಿದ್ದು ಮಿಕ್ಕಿದ 5 ಎಕರೆ ಈ ಮನೆ ನಮ್ಗಿರ್ಲಿ, ಅವ್ರಿಗೆ ಇಷ್ಟು ಕೊಟ್ಬಿಡು. ಅವ್ರಿಗೂ ಬೆಂಗಳೂರಿನ ಸೈಟ್ ಕೊಟ್ಟಿದ್ವಿ. ನೋಡೋಣ ನಮಗೂ ದೇವ್ರೇನಾರು ಕಂಡ್ಬಿಟ್ರೆ ನಾವು ಒಂದು ಅರ್ಧ ಸೈಟ್ ಬೆಂಗಳೂರು ಯಾವಾಗ ತಗೋತೀವಿ. ಓ ನಿಮ್ಮವ್ವ ಅದನ್ನೆಲ್ಲ ಕೇಳ್ತಾಳೆ ಸೀತಾರಾಮಣ್ಣಂದ 2 ಎಕರೆ ನನ್ನ ಹೆಸ್ರಿಗೆ ಮಾಡು ಅಂತ. ನಾನು ನಿಮ್ಮ ಹೆಸ್ರಿಗೆ ರಿಜಿಸ್ಟರ್ ಆಗೋದೆ ಅಂತ ಗೊತ್ತಿಲ್ಲ ಅವಳಿಗೆ. ನಿಮ್ಮ ಗಂಡ ಹೆಂಡ್ರ ಹೆಸ್ರಿಗೆ ರಿಜಿಸ್ಟರ್ ಆಗದೆ ಅಂತ ನನ್ನ ಹೆಸ್ರಲ್ಲದೆ ಅಂದ್ಬಿಟ್ಟು ನನಗೆ ಮಾಡಿಕೊಡು, ನಾನು ಇರೋ ಗಂಟೆ ನಾನು ಮಾಡಿಕೊತೀನಿ ಅಂತ ಕೇಳ್ತಾವಳೆ ಫೋನಲ್ಲಿ. ಅಯ್ಯೋ ಹೋಗತ್ತೆ, ನಮ್ಮ ಅತ್ತೆಗಿನ್ನೂ ಗೊತ್ತೇ ಆಗಿಲ್ವೇ?
ನನ್ನ ಹೆಸರಿರೋದು ಆಸ್ತಿ ಎಲ್ಲ ಹಿಂಗ ಆಗದೇನದು ಹೇಳಕ್ಕಿಲ್ ಮಾವ ನಮ್ಮ ಮೇಲೆ ಎಲ್ಲರೂ ಜಗಳ ಆಡ್ತಾಳೆ ಗೊತ್ತಾದ್ರೆ ಮಾತ್ರ. ಆ ಜಮೀನೆಲ್ಲ ನಿನ್ನ ಹೆಸ್ರಿಗೆ ಮಾಡಿದಾಗ ಬಡ ಬಡನ್ ಬಂದ್ಬಿಟ್ಟು ಬುಡು ಬುಡು ಸೈನ್ ಹಾಕ್ಬಿಟ್ಟು 2 ಲಕ್ಷ ದುಡ್ಡು ಕೊಡ್ತಿದ್ದಂಗೆ ಪರಾರಿ ಆಗ್ಬಿಟ್ಲು. ಏನು ಯಾತ್ರು ಏನು ಎತ್ತ ವಿಚಾರಿಸ್ಲಿಲ್ಲ. ಇವಾಗ ಭಾಗ ಬೇಕು ಅಂತ ಬಂದವಳೆ. ಮಾಡ್ತೀನಿ ಸುಮ್ನಿರವ ಅವಳಿಗೆ ನಾನು ಮಾಡ್ಕೊಡ್ತೀನಿ ಕಣ. ಅವಾಗೆಲ್ಲ ನಮ್ಮ ಮಾನ ಮರ್ದು ಎಷ್ಟು ಕಳೆದ್ಬಿಟ್ಟು ಹೋಗಿದ್ದಾಳು ಅವಳು. ಯಪ್ಪ ಸುಮ್ಮನೆ ಇದು ಎಳ್ಕೊಂಡು ಮಾತಾಡೋದು ಬೇಡ. ನಾನು ಅಣ್ಣರಿಗೆಲ್ಲ ಫೋನ್ ಮಾಡ್ತೀನಿ. ನಾಳೆ ಭಾನುವಾರ ಎಲ್ಲ ಬಂದ್ಬಿಟ್ಟು ಕುತ್ಕೊಂಡು ಮಾತಾಡ್ಬಿಟ್ಟು ಅದೇನು ಇದ್ರದ್ದು ಡಿಬೇಟ್ ಮಾಡ್ಕೊಳ್ಳೋಣ ಕಣಪ್ಪ. ನಾನು ಹೇಳ್ಬಿಟ್ಟೆ ಬಂದಿದ್ದೀನಿ. ನಾಳೆಕೇನೋ ಹೋಳಿ ಹುಣ್ಮೆ ಅಂತಲ್ಲ, ಇಬ್ರಿಗೂ ರಜಾ ಇದ್ದದಂತೆ. ಅದಕ್ಕೆ ಮಕ್ಳು ಕರ್ಕೊಂಬನ್ನಿ, ಅದೇನು ಜಮೀನು ಮ್ಯಾಟ್ರ್ ಇದು ಕ್ಲಿಯರ್ ಮಾಡ್ಬಿಟ್ಟು ನಡ್ಕೊ ಬರೀರಂತೆ ಅಂತ ಹೇಳಿದ್ದೀನಿ. ನಮ್ಗೇನು ಬೇಡ ಕಣಪ್ಪ, ನಮಗೆ ಬೆಂಗಳೂರು ಸೈಟ್ ಕೊಟ್ಟಿದ್ದಿ ಸಾಕಷ್ಟೇ, ಮನೆ ಕಟ್ಕೊಂಡಿದ್ದೀವಿ. ಅವನಿಗೆ ಜಮೀನಿಲ್ಲ ಪಾಪ, ಅವನು ಕಷ್ಟಪಟ್ಟವನೇ ಮನೆಗಾಗಿ. ನಮಗೆಲ್ಲ ಓದನಾಗೆಲ್ಲ ಹೊಸಿ ಹೆಲ್ಪ್ ಮಾಡವನೇ ಸೀನಾ. ಅವ್ನಿಗೆ ಇರಲಿ ಎಲ್ಲ ಜಮೀನು ಫಮೀನೆಲ್ಲ ಅವ್ನು ಮಾಡ್ಕೊಳ್ಳಿ, ನಮಗೇನು ಬೇಡ. ನಮಗೂ ಎಷ್ಟೋ ದೇವ್ರು ಕಂಡ್ಬಿಟ್ಟವನೇ. ಈಗ ದೊಡ್ಡವನು ಇನ್ನೊಂಥವ ಮನೆ ತಗೊಂಡವನೇ ಕಣೋ. ಮನೆ ತಗೊಂಡವನು ದೊಡ್ಡ ಮನೆನೇ ಅಲ್ಲ ಅವನೀಗ. ಈಗ ನಾನು ಕೊಟ್ಟಿದ್ದ ಸೈಟ್ದಲ್ಲಿ ಮನೇಲಿಲ್ಲ. ಕೋನವೇ ಅದು ಎಂಥದ್ದು ಪ್ಲಾಟ್ ಅಂತೆ, ಪ್ಲಾಟ್ ತಗೊಂಡು ಅಲ್ಲ ಅವನಿ. ಅವ್ರಿಗೇನು ಬೇಕಾದಂಗೆ ಅದೇ ಇದೆಲ್ಲ ನಿನಗೆ ಮಾಡ್ತೀನಿ ಸುಮ್ಮನಿರು. ನಾನು ಮಾಡ್ತಾರದು ಮಾಡೋದೇನು ಎಲ್ಲ ಆಗೋಗದೆ. ಇದೊಂದು ಎಕರೆ, ಅದೊಂದು ಏರಿ ಕೆಳಗಲ್ದೊಂದು 20 ಕುಂಟೆ, ಆಮೇಲೆ ಈ ಬಾರೆಗೆದ್ದೆ 20 ಕುಂಟೆ ಅಷ್ಟೇ ಇರೋದು, ಇನ್ಯಾವುದೂ ಇಲ್ಲ. ಈ ಸೈಟು ಎಲ್ಲ ನೀವು ಬರ್ಕೊಟ್ರೆ ಅವ್ರಿಗೆ ಉಂಟು, ಇಲ್ಲ ಅಂದ್ರಿಲ್ಲ. ಮನೆ ಮುಂದೆ ಎಲ್ಲ ಲಕ್ಷ್ಮಿ ಹೆಸರಲ್ಲೇ ಇರೋದು. ಮಾವ ನಮ್ಗ ಋಣ ಬೇಡ, ನಾವಂತೂ ಒಟ್ಟಲ್ಲಿ ಅವ್ರ ಮನೆ ಕಟ್ಕೊಳಂಗೆ ಸೈಟ್ ಅಂತೂ ಕೊಟ್ಟೆ ಕೊಡ್ತೀವಿ ಕಣ್ಮವ ನಾವು. ನೀನು ನೀಯತ್ತೆ ಕಣಮ್ಮ ಮಗಳೇ, ನನಗಿಷ್ಟ. ಅದಕ್ಕೆ ನಾನೆಲ್ಲ ನಿನ್ನ ಹೆಸ್ರಿಗೆ ಮಾಡಿರೋದು. ಈ ಕಥೆನ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಂಡೋಗ್ತಾ ಇದ್ದೀನಿ. ಕಥೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.